ಕೈಗೊಂಡಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪೂಜ್ಯ ನಿಜಗುಣಾನಂದ ಸ್ವಾಮೀಜಿಯವರೇ, ರಮಾನಂದ ಸ್ವಾಮೀಜಿಗಳು, MS ಅನುಚೇತರವರು, ಬಸವರಾಜರವರು, ಚೀನಾರಾಮವರು, ದಯಾನಂದರವರು, ಈಗಾಗಲೇ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಮಲ್ಲಿಕಾರ್ಜುನರವರು, ವಿಶೇಷವಾಗಿ ರಾಜ್ಯದ ಪತ್ರಕರ್ತರ ಈ ಸಮ್ಮೇಳನದ ಪದಾಧಿಕಾರಿ ಬಂಧುಗಳೇ, ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ, ತಾಯಂದ್ರೆ, ಬಂಧು ಭಗಿನಿಯರು, ತಮ್ಮ 4ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿಕ್ಕೆ ನನ್ನನ್ನು ಆಹ್ವಾನಿಸಿದ್ದೀರಿ. ನಾನು ಸಂತೋಷದಿಂದ ಒಪ್ಪಿ ಇವತ್ತಿನ ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ್ದೇನೆ. ರಾಜ್ಯ ಪತ್ರಕರ್ತರು ನಾನು ಗಮನಿಸಿದಂತೆ ಪ್ರತಿಯೊಂದು ಜಿಲ್ಲೆಗಳಿಂದಲೂ, ಅನೇಕ ತಾಲೂಕುಗಳಿಂದಲೂ ಇವತ್ತು ಇಲ್ಲಿ ಬಂದು ನೆರೆದಿದ್ದೀರಿ. ಬಹಳ ಸಂತೋಷವಾಯಿತು. ಪತ್ರಕರ್ತರು ಅಂದರೆ ಅರಿತವರು, ನಿಮಗೆ ಮಾತ್ರ ಅಲ್ಲ, ಸಮಾಜಕ್ಕೆ ಒಂದು ಮಾರ್ಗದರ್ಶನ ಮಾಡತಕ್ಕಂಥವರು. ಈಗಾಗಲೇ ನಾನು ಗಮನಿಸ್ತಾ ಇದ್ದೇನೆ, ಆಗಲಿಲ್ಲ ಸಮಾಜಕ್ಕೆ ನೀವು ಪಾಠ ಹೇಳೋರು. ನಮ್ಮ ಮಲ್ಲಿಕಾರ್ಜುನ್ ಅವರು ಈಗ ಒಂದು ಮಾತನ್ನು ಹೇಳಿದರು, ನಾವು ಕಾಗಿಗೂ ಕಾಗಿಗೂ ಕೂಡ ಬುದ್ಧಿ ಹೇಳುವರು ಅಂತ. ಅದು ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ. ನಾನು ಮಾತಾಡುವಾಗ ಸ್ವಲ್ಪ ನಿಷ್ಠೂರವಾಗಿರುತ್ತೆ, ಯಾರು ಬೇಜಾರು ಮಾಡ್ಕೊಳ್ಬಾರ್ದು. ಪತ್ರಕರ್ತರು ಅಂದ್ರೆ ಮೊದಲನೇದಾಗಿ ಒಗ್ಗಟ್ಟಿಲ್ಲದವರು ಅಂತ. ನಾನು ನಿಮ್ಮ ಜಾತಿಯವನು, ನೀವ್ಯಾವ ಜಾತಿ? ನೀವೆಲ್ಲರೂ ಸೇರಿದ್ರೆ ಪತ್ರಕರ್ತರ ಜಾತಿ ಅಷ್ಟೇ ನಿಮಗೆ. ನಾನು ಕೂಡ ನಿಮ್ಮ ಜಾತಿಯವನೇ. ನಾನಿವತ್ತು ರಾಜಕಾರಣದಲ್ಲಿರ್ಬೋದು, ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಹೊಂದಿರಬಹುದು, ಆದರೆ ರಾಜಕೀಯ ನನ್ನ ಪ್ರವೇಶವೂ ಕೂಡ ಪತ್ರಕರ್ತನಾಗೇ ಬಂದವನು ನಾನು. ಆದ್ರಿಂದಲೇ ಪತ್ರಕರ್ತರ ಸಮ್ಮೇಳನಕ್ಕೆ ಹೋಗ್ಬೇಕು ಅಂತೇಳಿ ನನಗೂ ಕೂಡ ಉತ್ಸಾಹ ಇತ್ತು. ತಾವು ಕರೆದಿದ್ದೂ ಕೂಡ ಸಂತೋಷವಾಯಿತು. ಇವತ್ತು ಬಂದಿದ್ದೇನೆ, ಉದ್ಘಾಟನೆ ಮಾಡಿದ್ದೇನೆ. ಮಾನ್ಯ ಬಂಧುಗಳೇ, ಈ ಸಣ್ಣ ಪುಟ್ಟ ಪತ್ರಿಕೆಗಳನ್ನು ನಡೆಸ್ತಕ್ಕಂಥದ್ದು ಎಷ್ಟು ಕಷ್ಟ ಅಂತ ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ. ಅದು ನಿಮಗೆ ಮಾತ್ರ ಗೊತ್ತು. ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಗೊತ್ತಿದ್ರೆ ನಿಮ್ಮ ಮನೆಯವರಿಗೆ ಗೊತ್ತಿರಬಹುದು ಅಷ್ಟೇ. ಯಾಕಂದ್ರೆ ನಿಮ್ಮ ಕಷ್ಟ ಗೊತ್ತಾಗೋದು ಮೊದಲು ಅವರಿಗೆ ಅಲ್ವಾ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇದು ಸಮಾಜಕ್ಕೆ ಗೊತ್ತಿರೋದಿಲ್ಲ. ಆದರೆ ನೀವು ಏನೇ ಸಣ್ಣ ಪುಟ್ಟ ಇದ್ರೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಇಷ್ಟೊಂದು ಸಾಧನೆಗಳ
ಇದಕ್ಕೆ ಕೃತಜ್ಞರಾಗಿರಬೇಕು. ಆದರೆ ನಿಮ್ಮ ಕೆಲಸ ಇದೆಯಲ್ಲ, ಅದು ಕೃತಜ್ಞತೆಯನ್ನು ಕೊಡ್ತಕ್ಕಂಥ ಕೆಲಸ ಅಲ್ಲ. ಇದರಿಂದ ನಿಮಗೆ ಕೃತಜ್ಞತೆ ಸಿಗೋದಿಲ್ಲ. ಯಾಕೆಂದ್ರೆ ನೀವು ಸತ್ಯವನ್ನ ಬರೆದರೂ ವಕ್ರದೃಷ್ಟಿ ನಿಮ್ಮ ಮೇಲೆ ಬರುತ್ತೆ. ನೀವು ಮಿಥ್ಯವನ್ನ ಬರೆದ್ರೆ ವಕ್ರದೃಷ್ಟಿ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳನ್ನ ನೀವು ಪಡಬೇಕಾಗುತ್ತೆ. ಹೀಗಿದ್ರೂ ಕೂಡ ಸಮಾಜದ ಮಧ್ಯದಲ್ಲಿ ನೀವು ಪತ್ರಕರ್ತರಾಗಿ ನೀವು ನಿಮ್ಮ ಚಟುವಟಿಕೆಯನ್ನ ಮಾಡಲೇಬೇಕು. ಹೋಗ್ಲಿ, ಇದಕ್ಕೇನಾದ್ರೂ ಕಾನೂನಿನಲ್ಲಿ ರಕ್ಷಣೆ ಇದೆಯಾ, ಅಥವಾ ಆಡಳಿತ ಮಾಡತಕ್ಕಂಥ ಸರ್ಕಾರಗಳು ನಿಮ್ಮ ರಕ್ಷಣೆ ಬರ್ತವ? ಇವುಗಳನ್ನು ಕೂಡ ನೀವು ಅವಲೋಕನ ಮಾಡತಕ್ಕಂಥದ್ದು ಒಳ್ಳೆಯದು. ಸ್ಥಳೀಯ ಮಟ್ಟದಲ್ಲಿ ಅನೇಕ ಸಣ್ಣ ಪುಟ್ಟ ವಿಚಾರಗಳು ಬರ್ತವೆ. ಆ ವಿಚಾರಗಳು ರಾಜ್ಯ ಮಟ್ಟಕ್ಕೆ ಅಥವಾ ಜಿಲ್ಲಾ ಮಟ್ಟಕ್ಕೆ ತಲುಪೋದೇ ಇಲ್ಲ. ಅಂಥವುಗಳನ್ನೇನಾದರೂ ನೀವು ಕಣ್ತರಿಸತಕ್ಕಂಥ ರೀತಿಯಲ್ಲಿ ನಿಮ್ಮ ಪತ್ರಿಕೆಗಳಲ್ಲಿ ಬರೆದಿದ್ದೇ ಆಗ ಅನೇಕ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾಗುತ್ತೆ. ಅನೇಕ ಸಾರಿ ಥ್ರೆಟ್ ಬರುತ್ತೆ. ನನ್ನಲ್ಲಿ ದೊಡ್ಡ ಬಡ್ಡಿಯೇ ಇದೆ. ಅನೇಕರು ನನಗೆ ಪತ್ರಕರ್ತರುಗಳು ಫೋನ್ ಮಾಡ್ತಾರೆ, ಸರ್ ನಾನು ಒಂದು ವಿಷಯ ಹಾಕ್ಬಿಟ್ಟೆ, ಸ್ಥಳೀಯ ತಹಸೀಲ್ದಾರರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು, ಅಲ್ಲಿ ನೋಡಿದ್ರೆ ಪೊಲೀಸ್ನವರು FIR ಹಾಕ್ಬಿಟ್ಟು, ಕೆಲವರು ನನ್ನನ್ನು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡು ನನ್ನನ್ನು ಅರೆಸ್ಟ್ ಮಾಡಿದ್ರು, ನನ್ನನ್ನು ಜೈಲಿಗೆ ಕಳಿಸಿದ್ರು, ನನ್ನ ಮೇಲೆ ಈ ರೀತಿ ನಾನು ಮಾಡಲಾರದ ತಪ್ಪನ ಕೇಸ್ ಹಾಕಿದ್ದಾರೆ ನನ್ನ ಮೇಲೆ. ಈ ರೀತಿ ಅನೇಕ ತೊಂದರೆಗಳನ್ನ, ಸಮಸ್ಯೆಗಳನ್ನ ಸ್ಥಳೀಯ ಪತ್ರಕರ್ತರು ಅನುಭವಿಸ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಆದರೆ ಇಷ್ಟಿದ್ರೂ ಕೂಡ ನೀವು ವೃತ್ತಿಯನ್ನ ಬಿಟ್ಟಿಲ್ಲ. ನನಗೆ ಗೊತ್ತಿರುವ ಮಟ್ಟಿಗೆ ಸಣ್ಣ ಅಥವಾ ಮಧ್ಯಮ ಪತ್ರಿಕೆಗಳು ಇದು ಆದಾಯದ ಮೂಲವೇ ಅಲ್ಲ. ಇದು ಯಾರು ಜೋಬನ ಗಟ್ಟಿ ಇರುತ್ತೋ ಅವರು ಮಾಡೋ ಕೆಲಸ. ನಾನು ಹಿಂದೆ ನೋಡಿದ್ದೇನೆ, 70ರ ದಶಕದಲ್ಲಿ ಅಥವಾ 80ರ ದಶಕದಲ್ಲಿ ನಾನು ಕೂಡ ಆಗ ಈ ಪತ್ರಕರ್ತನಾಗಿ ಅನೇಕ ಪತ್ರಿಕೆಗಳನ್ನು ತೆಗೆದು ನಾನು ಕೂಡ ಕೆಲಸ ಮಾಡ್ತಿದ್ದೆ. ಸೀತಾರಾಮ ಪ್ರಿಂಟರ್ಸ್ ಅಂತ ಹೇಳಿ ಒಂದು ಪ್ರೆಸ್, ಅಲ್ಲಿ ಟೈಟ್ಲ್ ಮಾತ್ರ ರೆಡಿ ಇರ್ತಿತ್ತು. ಒಂದು 100, 150, 200 ಟೈಟ್ಲ್ ಇವು ಅವ್ರು ಇಟ್ಕೊಂಡಿರೋ ವಿಷಯ. ಯಾರಾದ್ರೂ ಬರ್ತಿತ್ತು, ಒಂದೇ ವಿಷಯ ಇರ್ತಿತ್ತು. ಈ ಟೈಟ್ಲ್ ಮಾತ್ರ ಬದಲಾಗ್ತಿತ್ತು, ಬೇರೆ ಎಲ್ಲವೂ ಅದೇ ಇರ್ತಿತ್ತು. ಯಾಕೆ ಅಂತಂದ್ರೆ ಆ ಸಂದರ್ಭದಲ್ಲಿ ನೀವು ಏನು ಹೇಳ್ತಿದ್ದೀರೋ, ಸ್ಮಾಲ್ ಅಂಡ್ ಮೀಡಿಯಂ ನ್ಯೂಸ್ ಪೇಪರ್ಗಳಿಗೆ ಇಲಾಖೆಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋದು. ಈಗ ನಿಮ್ಗೆ ಯಾರು ಅಡ್ವರ್ಟೈಸ್ಮೆಂಟ್ ಕೊಡಲ್ಲ, ಸರ್ಕಾರಿ ಅಡ್ವರ್ಟೈಸ್ಮೆಂಟ್ ನೀವು ಕೊಡಲ್ಲ, ಅದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಈಗ ಮಾಶಾಸನ ಕೊಡ್ತಾರಲ್ಲ, ಆ ರೀತಿ 1,000 ರೂಪಾಯಿ ಇದೆ ಯಾರು. ಅದಕ್ಕೆ ಆ ಪತ್ರಿಕೆಯನ್ನ ಪ್ರಿಂಟ್ ಮಾಡಿದ್ರೆ 1000 ರೂಪಾಯಿ ಕೊಡಬೇಕು. ಪಾಪ ಹಳಬರು ದುಡ್ಡು ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೇನ್ ಮಾಡೋರು, ಈ ಟೈಟ್ಲ್ ಇರೋದನ್ನ ಮಾಡಿಬಿಟ್ರೆ ಕೇವಲ 150 ರೂಪಾಯಿ, ಅವ್ರು 20 ಕಾಪಿ ಕೊಡ್ತಿದ್ದಾರೆ. ಇದನ್ನು ತಗೊಂಡೋಗಿ ಎಲ್ಲೆಲ್ಲಿ ಕೊಡ್ಬೇಕು ಇನ್ಫಾರ್ಮೇಶನ್ ಪಬ್ಲಿಸಿಟಿ ಅಲ್ಲಿ ಇಲ್ಲಿ ಕೊಟ್ಟು ತೆಗೆದುಕೊಳ್ತಾರೆ. ಆದ್ರೆ ಈಗ ಅದಾಗೋದಿಲ್ಲ. ನೀವೆಲ್ಲರೂ ಕೂಡ ಇವತ್ತೇನಾದ್ರೂ ಪತ್ರಿಕೆಯ ಈ ಮಾಧ್ಯಮದಲ್ಲಿ ಉಳಿಯಬೇಕಾದ್ರೆ ನೀವು ಒಳ್ಳೆಯ ವಿಚಾರಗಳನ್ನ ಬಿತ್ತರಿಸಲೇಬೇಕು, ಪ್ರಿಂಟ್ ಮಾಡಲೇಬೇಕು. ಇಲ್ಲಾಂದ್ರೆ ನಿಮ್ಮನ್ನ ಯಾರು ಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ. ಆದ್ರೆ ಸಮಸ್ಯೆಗಳು ಕೂಡ ಜೊತೆಯಲ್ಲೇ ಇರ್ತವೆ. ಇಂಥ ಸಮಸ್ಯೆಗಳನ್ನ ನೀವು ನಿಗ್ರಹಿಸಿ ಮಾಡತಕ್ಕಂಥ ಇಂಥ ಸಂದರ್ಭದಲ್ಲಿ
ಪಕ್ಷದ ಪರವಾಗಿ ಯಾವುದೋ ವ್ಯಕ್ತಿಯ ಪರವಾಗಿ ನೀವೇನಾದರೂ ಹಾಗೆ ಇರೋದೇ ಆದರೆ ನಿಮಗೆ ಸಮಾಜ ನಿಮ್ಮನ್ನು ಗೌರವಿಸುತ್ತಲ್ಲ. ಅದು ನೋ ವ್ಯಾಲ್ಯೂ ಅಲ್ಲ, ವ್ಯಾಲ್ಯೂ ಇರೋದಿಲ್ಲ. ಆದ್ರಿಂದ ವಿಚಾರಗಳನ್ನು ನೀವೆಲ್ಲರೂ ಒಂದೇ ರೀತಿ ವಿಚಾರಗಳನ್ನು ಮುದ್ರಿಸಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ನೀವು ಈ ರಾಜ್ಯ ಮಟ್ಟದ ಪತ್ರಕರ್ತರಲ್ಲ, ನೀವು ಸ್ಥಳೀಯ ವಿಚಾರಗಳನ್ನ ಮಾಡಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಆ ಸ್ಥಳೀಯ ವಿಚಾರಗಳನ್ನ ನಿರ್ಭೀತಿಯಿಂದ ಮಾಡಿ ನೀವು ಜಯಿಸಿದ್ರೆ ಒಳ್ಳೆ ಒಳ್ಳೆ ವಿಚಾರಗಳು ನಿಮ್ಮ ಜೊತೆಯಲ್ಲಿ ಬರ್ತವೆ. ಜನ ನಿಮಗೆ ಅಷ್ಟೇ ಸಪೋರ್ಟ್ ಕೂಡ ಮಾಡ್ತಾರೆ. ಇಲ್ಲ ಅಂತಂದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ನಿಮಗೆ ನಾವು ಹೇಳಲಿಕ್ಕೆ ಬಯಸ್ತೇವೆ, ಕಾರ್ಯನಿರತ ಪತ್ರಕರ್ತರು ಮೊದಲು ತಮ್ಮನ್ನು ಒಗ್ಗಟ್ಟಿನಿಂದ ತಾವು ಪ್ರದರ್ಶನ ಆಗಬೇಕು. ಇಡೀ ರಾಜ್ಯದಲ್ಲಿ ಪ್ರದರ್ಶನ ಆಗಬೇಕು. ಮೊದಲನೇ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಂದ್ರೆ ನಿಮ್ಮನ್ನ ಹ್ಯಾಂಡಲ್ ಮಾಡೋದು ಯಾರಿಗೆ ಅದು ಕೂಡ ಸುಲಭ. ಸರ್ಕಾರ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅಥವಾ ಬಲಾಢ್ಯರು ಇರ್ಬೋದು, ನಿಮ್ಮನ್ನು ಸುಲಭವಾಗಿ ಹ್ಯಾಂಡಲ್ ಮಾಡಿಬಿಡ್ತಾರೆ. ಯಾಕೆಂದ್ರೆ ನಿಮಗೆ ಸಂಪರ್ಕ ಬೇರೆಯವರು ಸಿಗಲ್ಲ. ಏನೇ ಸಮಸ್ಯೆ ಬಂದಾಗ ರಾಜ್ಯ ಮಟ್ಟದ ಈ ಪತ್ರಕರ್ತರ ಸಂಘ ಆ ತಾಲೂಕಿನ ಮಟ್ಟದಲ್ಲಿ ಇರ್ತಕ್ಕಂಥ ಒಬ್ಬ ಪತ್ರಕರ್ತನಿಗೂ ತೊಂದರೆಯಾದಾಗ ಎಲ್ಲರೂ ಮುಗಿಬಿದ್ದು ಅವನಿಗೆ ರಕ್ಷಣೆ ಕೊಡಬೇಕು. ಆ ರಕ್ಷಣೆ ನೀವು ಕೊಡಲಿಲ್ಲ ಅಂದರೆ ಆ ವ್ಯಕ್ತಿ ಪತ್ರಕರ್ತನಾಗಿ ಉಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನಾನು ನಿಮಗೆ ಹೇಳ್ತಕ್ಕಂಥ ಕಿವಿ ಮಾತು, ಇವತ್ತು ಸಮಾಜ ನಾವ್ಯಾವ ಹೇಳುವ ರೀತಿ ಇಲ್ಲ. ಸಮಾಜ ಅನೇಕ ರೀತಿಯ ಕಮಲುದಾರಿಯಲ್ಲಿದೆ. ಇದೆಲ್ಲವನ್ನು ಕ್ರೋಢೀಕರಿಸಿ ನೀವು ಅರ್ಥ ಮಾಡಿಕೊಂಡು ಸಮಾಜವನ್ನ ನೀವು ನಿಮ್ಮ ಪತ್ರಿಕೆಗಳನ್ನು ನಡೆಸಬೇಕಾಗುತ್ತೆ. ಸರ್ಕಾರ ಒಂದು ಕಡೆ ಇದೆ, ನೀವು ನೋಡ್ತಿದ್ದೀರಿ. ಇವತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ತಾಂಡು ಮಾಡ್ತದೆ. ಭ್ರಷ್ಟಾಚಾರ ಇತ್ತೀಚೆಗೆ ನೋಡಿದ್ರಿ, ಕ್ಯಾಬಿನೆಟ್ ರೀಶಫಲ್ ಆಗಿದೆ, ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದೆ. ನೀವು ಅದರಲ್ಲಿ ನೋಡಿದ್ರೆ ಇನ್ನೂ ಯಾರು ಬೇಲ್ ಮೇಲೆ ಇದ್ದಾರೋ, ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರು, ಯಾರು ಜೈಲಿಗೆ ಹೋದ್ರು, ಇಂಥವರ ಪಟ್ಟಿ ಇದೆ. ಅಂದ್ರೆ ಭ್ರಷ್ಟಾಚಾರದ ಉತ್ಸವ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಈ ಉತ್ಸವವನ್ನು ನೋಡಿ ಪತ್ರಕರ್ತರು ಸುಮ್ಮನೆ ಕೂಡಬೇಕಾ? ನೀವು ಆ ಉತ್ಸವ ಮೂರ್ತಿಗಳನ್ನು ನೋಡೋದಲ್ಲ, ನೀವು ನೋಡಬೇಕಾಗಿರೋದು ಸಮಾಜದ ಉತ್ಸವವಲ್ಲ. ಈ ಸಮಾಜದ ಪರಿಸ್ಥಿತಿ ಹೇಗಿದೆ? ಇವತ್ತು ರೈತರು ಎಂತ ಸಂಕಷ್ಟದಲ್ಲಿದ್ದಾರೆ. ಕೆಲವು ಕಡೆ ನೋಡಿ ಅತಿವೃಷ್ಟಿ, ಮತ್ತೆ ಕೆಲವು ಕಡೆ ನೋಡಿ ಅನಾವೃಷ್ಟಿ, ಇನ್ನೂ ಬಿತ್ತನೆಗಳೇ ಆಗಿಲ್ಲ. ಆದ್ರೆ ಅದನ್ನು ನೋಡಬೇಕು. ರೈತ ಆತನು ಸೌಖ್ಯವಾಗಿ ಇಲ್ಲ ಅಂತಂದ್ರೆ ಇಡೀ ಸಮಾಜವೇ ಸೌಖ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ರೈತ ಚೆನ್ನಾಗಿರ್ಬೇಕಂತಂದ್ರೆ ಏನ್ ಮಾಡಬೇಕು? ಮಳೆರಾಯನ ಕೃತಿಯೂ ಆಗಬೇಕು, ಸರ್ಕಾರವೂ ಆತನಿಗೆ ದೊರೆಯಬೇಕು. ಅನೇಕ ವಿಚಾರಗಳು ಇವತ್ತು ಚರ್ಚೆಯ ವಿಷಯಗಳಾಗಿವೆ. ಇಂತಹ ಚರ್ಚೆಯ ವಿಷಯಗಳನ್ನು, ಸ್ಥಳೀಯವಾಗಿ ಇರತಕ್ಕಂಥ ಸಮಸ್ಯೆಗಳನ್ನ ನೀವು ತೆಗೆದು ಸಮಾಜಕ್ಕೆ ನೀವು ಒಂದು ಮೆಸೇಜ್ಗಳನ್ನು ಕೊಡುವಂತ ಅವರು ಆಗಬೇಕು. ಎಲ್ಲವೂ ಕೂಡ ರಾಜ್ಯದ ಪತ್ರಿಕೆಗಳಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ಘಟನೆಗಳಾಗಿದ್ದು ಕೂಡ ಅಲ್ಲೇ ಮುಚ್ಚಿ ಹೋಗ್ತದೆ. ಅದು ಮುಚ್ಚಿ ಹೋಗಲಾರ್ದಂತೆ ಕೆಲಸ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಅದು ನೀವು ಮಾತ್ರ. ಅದನ್ನು ನೀವು ಮಾಡಬೇಕು. ಸಮಾಜದ ಕಣ್ ತೆರೆಸಬೇಕು, ಸರ್ಕಾರದ ಕಣ್ ತೆರೆಸಬೇಕು. ಸರ್ಕಾರ ಮಾಡತಕ್ಕಂಥ ನ್ಯೂನ್ಯತೆಗಳನ್ನು ವಿರೋಧ ಪಕ್ಷಗಳಿದ್ರೂ ಮಾಡಬೇಕು. ನೀವು ಯಾರು ಕೂಡ ಗುಲಾಮರಲ್ಲ. ಮೊದಲನೇದಾಗಿ ಯಾವತ್ತೂ ತಿಳ್ಕೊಳ್ಳಿ, ಪತ್ರಕರ್ತರು ಅಂತಂದ್ರೆ ನಾನು ಹಿಂದೆ ನೋಡಿದ್ದೇನೆ. ಒಬ್ಬ ಪತ್ರಕರ್ತ
ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಒಬ್ಬ ಪತ್ರಕರ್ತ ಬರ್ತಾನೆ, ಅವ್ರ ಮುಂದೆ ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಸಿಗರೇಟ್ ಹಚ್ತಾನೆ. ಆಕೆ ಏನ್ ಮಾಡ್ತಾರೆ, ಅವಾಗ ಪ್ರಧಾನಮಂತ್ರಿಗಳು, ಏನ್ ನಾನು ಪ್ರಧಾನಮಂತ್ರಿ ಇದ್ದೇನೆ, ನನ್ನ ಮುಂದೆ ನೀನು ಈ ರೀತಿ ಸಿಗರೇಟ್ ಹಚ್ತೀಯಲ್ಲ, ನೀವು ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡು ನನಗಿನ್ನ ದೊಡ್ಡವನ, ನೀನು ಇಳಿ, ನೀನು ಹೊರಟೋಗು ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ನಾನು ಪ್ರಧಾನಮಂತ್ರಿ ಇರ್ಬೋದು, ಯಾರೇ ಇರ್ಬೋದು, ನಾನು ಅವರ ಗುಲಾಮನಲ್ಲ, ನನಗಂತೂ ನನ್ನದೇ ಆದ ಸ್ವತಂತ್ರ ಇದೆ. ಅದಕ್ಕೆ ಇರೋದು ಇದು ಪ್ರಜಾಪ್ರಭುತ್ವದಲ್ಲಿ ಇದು 4ನೆಯ ಅಂಗ. ಇದು ಪತ್ರಿಕಾ ರಂಗ ಅಂತಂದ್ರೆ ಇದು 4ನೆಯ ಅಂಗ. ಆದ್ರಿಂದ ನೀವು ಯಾರ ಗುಲಾಮರಾಗಲ್ಲ, ನೀವು ಯಾರಿಗೂ ಕೂಡ ಮಡಿಬಾರ್ದು. ಆ ರೀತಿ ನಿಮ್ಮ ನಡತೆಯನ್ನು ನೀವು ಇಟ್ಕೊಳ್ಬೇಕು. ಬಟ್ ಆ ರೀತಿ ನಿಮ್ಮ ನಡತೆ ಮಾಡ್ಬೇಕಂತಂದ್ರೆ ಆ ತಾಕತ್ತು ಇರಬೇಕು ನಿಮಗೆ. ನಿಮಗೆ ಆ ತಾಕತ್ತಿಲ್ಲದೆ ನೀವು ಆ ರೀತಿ ನಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಸಮಾಜ ಬದಲಾಗಿದೆ, ವ್ಯವಸ್ಥೆ ಬದಲಾಗಿದೆ. ಆ ಹಿಂದಿನ ಕಾಲವೇ ಬೇರೆ, ಇವತ್ತಿನ ಕಾಲವೇ ಬೇರೆ. ಆ ಕಾರಣದಿಂದ ನಾನು ತಮಗೆ ನೀಡಬಹುದಾದ ಒಂದು ವಿಷಯ ಏನಂತಂದ್ರೆ, ಇಡೀ ರಾಜ್ಯಾದ್ಯಂತ ಒಂದು ಧ್ವನಿಯಲ್ಲಿ ನೀವು ಕೆಲಸ ಮಾಡಬೇಕು. ಒಂದು ಧ್ವನಿ ಇಲ್ಲ ಅಂದ್ರೆ, ಪಾಪ ಮಲ್ಲಿಕಾರ್ಜುನ ಅವರು ಬಹಳ ಕಷ್ಟಪಟ್ಟು ಹೇಳ್ತಿದ್ರು, ನಿಮ್ಮ ಮುಖಗಳಲ್ಲಿ ನಗುಮುಖವನ್ನು ನೋಡ್ತೀನಿ ಅಂತ. ಯಾವತ್ತು ನೋಡ್ತೀರ ನನಗೆ ಗೊತ್ತಿಲ್ಲ. ನಿಮ್ಮ ಮಾತನ್ನ ಕೇಳುವ ಸರ್ಕಾರ ಬರಬೇಕು. ಇದೆಯಾ? ನಿಮ್ಮ ಲೇಖನಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ, ಒಂದು ವ್ಯವಸ್ಥೆಯನ್ನೇ ಬದಲಿಸುವ ಶಕ್ತಿ ಇದೆ. ಬಟ್ ಆ ಶಕ್ತಿ ನಿಮ್ಮ ಗಟ್ಟಿತನದಿಂದ ಬರಬೇಕೆ ಹೊರತು, ನಾನಿವತ್ತು ಒಬ್ಬ MLA ಪರ ಅಥವಾ ಮುಂದೆ ಆಗೋ ಕ್ಯಾಂಡಿಡೇಟ್ ಪರ ಅಥವಾ ಯಾರೋ ಜಿಲ್ಲಾ ಪರಿಷತ್ ವ್ಯಕ್ತಿಯ ಪರ ಈ ರೀತಿ ನೀವು ಹೋದ್ರೆ ನಿಮ್ಮ ಲೇಖನಿಯಲ್ಲಿ ಇರುವ ಶಾಹಿ ಇಂಕು ಅದು ಖಾಲಿ ಆಗುತ್ತೆ ಹೊರತು ನಿಮ್ಮ ಪೆನ್ನಿಗೆ ಶಕ್ತಿ ಬರೋದಿಲ್ಲ. ಇದು ಬರಬೇಕಂತಂದ್ರೆ, ನಿಮಗೆ ಆ ಶಕ್ತಿ ಇರಬೇಕಂತಂದ್ರೆ ನಿಮ್ಮಲ್ಲಿ ದಿಟ್ಟತನ ಬರಬೇಕು. ಐ ವಿಲ್ ನಾಟ್ yield to any pressure. It is my own. I am an independent. I can write anything and anywhere I can stand with my own powers. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನದ ಮೂಲಕ ನಿಮ್ಮನ್ನು 4ನೆಯ ಶಕ್ತಿಯಾಗಿ ಈ ಪ್ರಪಂಚಕ್ಕೆ ಕಳಿಸಿಕೊಟ್ಟರು. ಆ ಶಕ್ತಿ ನಿಮ್ಮಲ್ಲಿ ಪ್ರದರ್ಶನ ಆಗಲಿಲ್ಲ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಆ ಶಕ್ತಿಗೆ ಅದ್ಯಾವ ಶಕ್ತಿ ಅಂತ ಉಳಿದಿರಬೇಕು. ಸಂವಿಧಾನ ಇವತ್ತು ಸಂವಿಧಾನ ಖತರೆ ಮೇ ಹೈ ಅಂತ ಮಾತಾಡ್ತಾರೆ. ಸಂವಿಧಾನ ಇವತ್ತು ಬಹಳ ತೊಂದರೆಯಲ್ಲಿದೆ ಅಂತ ಹೇಳ್ತಾರೆ. ನೀವ್ಯಾರಾದ್ರೂ ಹೋಗ್ತೀರಾ? ಸಂವಿಧಾನ ಯಾವತ್ತೂ ತೊಂದರೆಯಲ್ಲಿಲ್ಲ. ತೊಂದರೆಯಲ್ಲಿ ಅದು ಯಾವತ್ತೂ ಇರೋದು ಇಲ್ಲ, ಬರೋದು ಇಲ್ಲ. ಯಾಕೆಂತಂದ್ರೆ ಸಂವಿಧಾನಕ್ಕೆ ಒಂದು ಭದ್ರ ನೆಲೆ ಇದೆ, ಭದ್ರ ಬುನಾದಿ ಇದೆ. ಆದ್ರಿಂದಾಗಿ ಸಂವಿಧಾನವನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ, ಸಂವಿಧಾನವನ್ನು ತಿರುಚಲಿಕ್ಕೂ ಆಗಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಸಾಂದರ್ಭಿಕವಾಗಿ ಕಾಲಾನುಕ್ರಮದಲ್ಲಿ ನಮ್ಮ ವ್ಯಕ್ತಿಗಳಿಗೆ ಸಮಾಜಕ್ಕೆ ಬೇಕಾದದ್ದನ್ನ ಪರಿವರ್ತಿಸಿ ನಾವು ನಡ್ಕೊಂಡು ಹೋಗ್ಬೋದು. ಅದಕ್ಕೆ ಆಗಾಗ ಸಂವಿಧಾನದ ಕೆಲವು ವಿಷಯಗಳಿಗೆ, ಅಂಶಗಳಿಗೆ ನಾವು ಮಾಡಿಫಿಕೇಶನ್ ಮಾಡ್ಕೊಳ್ತೇವೆ ಒಮ್ಮತದಿಂದ. ಈಗ ಯಾವತ್ತು ಸ್ವಾತಂತ್ರ್ಯ ಬಂತು ಆವತ್ತಿನ ರೀತಿಯಲ್ಲೇ ಅದನ್ನು ನಡೆಸಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇವತ್ತು ನಮ್ಮದು ಕಂಪ್ಯೂಟರ್ ಯುಗ. ಅದು ಮಾತ್ರ ಅಲ್ಲ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೀಚ್ ಆಗ್ತಿದ್ದೀವಿ. ನೀವು ಬರೆಯೋದೇ ತಡ. ಈ AI-ನಲ್ಲಿ ನೀವು ಒಂದೇ ಮಾತಿನಲ್ಲಿ ಅದನ್ನು ಕೇಳಿದ್ರೆ ಎಲ್ಲ ವಿಷಯಗಳನ್ನು ಬದಲಾಗ್ಬಿಡ್ತದೆ. ಎಲ್ಲ ವಿಷಯಗಳು
ಅದಕ್ಕೆ ಅದು. ಅದಾದ್ಮೇಲೆ ಸೋಷಿಯಲ್ ಮೀಡಿಯಾ ಬಂತು, ನಿಮ್ಮ ಕೆಲಸ ಕಡಿಮೆ ಮಾಡ್ಬಿಡ್ತು, ನಿಮ್ಮ ಪತ್ರಿಕೆ ಓದೋರು ಕಡಿಮೆನೇ ಆಗೋದು, ಎಲ್ಲ ಸೋಷಿಯಲ್ ಮೀಡಿಯಾಗೆ ಹೋಗ್ಬಿಟ್ಟು. ಈಗ ಎಲ್ಲಿ ನೋಡಿದ್ರು ಎಲ್ಲರ ಕೈಯಲ್ಲೂ ಒಂದು ಮೊಬೈಲ್. ಪೇಪರ್ ಓದಪ್ಪ ಅಂತಂದ್ರೆ ಪೇಪರ್ ನನ್ನ ಕೈಲಿ ಕೊಟ್ರಿ, ಈಗ ಒಂದು 7-8 ಪೇಪರ್ ನಾನು ಓದದ್ನ, ನನಗೆ ಸಮಯ ಇರಲಿಲ್ಲ, ಇಲ್ಲಾಂದ್ರೆ ಒಂದ್ಸಾರಿ ತಿರುಗಿಸ್ಬೋದಾಗಿದೆ, ತಗೊಂಡೆ ಸೈಡ್ ಇಟ್ಕೊಂಡು. ಮೊಬೈಲ್ ಬಂದ್ರೆ ಒಂದಲ್ಲ ನೂರಾರು ವಿಷಯ ಬಂದು ಯಾವುದು ಮೂರು ಬರ್ತಾನೇ ಇರುತ್ತೆ. ಅದರಿಂದಾಗಿ ಸೋಷಿಯಲ್ ಮೀಡಿಯಾ, ಈಗ ಸೋಷಿಯಲ್ ಮೀಡಿಯಾ ಕಡಿಮೆ ಆಗ್ಬಿಟ್ಟಿದೆ, ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟಿದ್ದಾರೆ, ಈಗ ಅದು ಕೂಡ ಕಡಿಮೆ ಆಗ್ತಾ ಇದೆ, AI ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಸಮಾಜ ಪ್ರತಿದಿನ ಬದಲಾಗುತ್ತೆ. ಆದ್ರೆ ಒನ್ ಥಿಂಗ್ ಈಸ್ ಗ್ಯಾರಂಟಿ. ಆ ಗ್ಯಾರಂಟಿ ಹೆಸರು ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ಆ ಗ್ಯಾರಂಟಿ ಅನ್ನೋದೇ ಒಂದು ವಂಚನೆಯ ವಸ್ತುವಾಗಿದೆ. ಆದ್ರೆ ಪದ ಇದೆಯಲ್ಲ ಅದನ್ನು ಮಾತ್ರ ಹೇಳ್ತೀನಿ. ಈಗ ಯಾವ ಗ್ಯಾರಂಟಿ ಅದಕ್ಕೂ ಸಂಬಂಧ ಇಲ್ಲ. ಒನ್ ಥಿಂಗ್ ಈಸ್ ಗ್ಯಾರಂಟಿ. ವಾಟ್ ಈಸ್ ದಟ್ ಗ್ಯಾರಂಟಿ ಅಂದ್ರೆ ಮುದ್ರಣ ಮಾಧ್ಯಮ ಇದೆಯಲ್ಲ, ಇಟ್ ಈಸ್ ಎ ಡಾಕ್ಯುಮೆಂಟರಿ. ಮುದ್ರಣ ಮಾಧ್ಯಮ ಇಟ್ ಈಸ್ ಎ ಡಾಕ್ಯುಮೆಂಟರಿ. ವೈ? ಎನಿ ಟೈಮ್ ಇಟ್ ಈಸ್ ಎ ಪ್ರೂಫ್ ಆಫ್ ದಿ ಇಶ್ಯೂ. ನೀವು ಏನೇ ಸಂದರ್ಭವನ್ನ, ಯಾವುದೇ ವಿಷಯವನ್ನ ನೀವು ತಗೊಂಡು ಮಾಧ್ಯಮದಲ್ಲಿ ನೋಡಿ, ನೀವು ಸೋಷಿಯಲ್ ಮೀಡಿಯಾ ಬಂತು, ಟಿವಿಯಲ್ಲಿ ಒಂದು ಸಾರಿ ಬಂದಿದ್ದು 2ನೇ ಸಾರಿ ಬರಲ್ಲ, ಹೊರಟೋಗುತ್ತೆ. ಇನ್ಸ್ಟಾಗ್ರಾಮ್ ನೋಡ್ತೀವಿ, ಮರ್ತು ಬಿಡ್ತೀವಿ, ತಿರುಗಿ ಹುಡುಕಿದ್ರು ಸಿಗಲ್ಲ. ಬಟ್ ದಿ ಪ್ರಿಂಟ್ ಮೀಡಿಯಾ ವಿಚ್ ಯು ಆರ್ ದಿ ಓನರ್ಸ್, ಯು ಆರ್ ದಿ ಹೋಲ್ಡರ್ಸ್, ಅದನ್ನ ನೀವು ಬರ್ದಿದ್ದನ್ನ ನೀವು 1000 ವರ್ಷ ಆದರೂ ಕೂಡ ಅದನ್ನು ಯಾರು ಓಡಿಸ್ಲಿಕ್ಕಾಗಲ್ಲ. ಯಾಕೆಂದ್ರೆ ಅದು ವಿದ್ಯೆ ಇದ್ದ ಹಾಗೆ. ನಿಮಗೆ ಐಶ್ವರ್ಯ ಬರ್ಬೋದು, ಹೊರಟೋಗುತ್ತೆ, ನಿಮಗೆ ಅಧಿಕಾರ ಬರ್ಬೋದು, ಹೊರಟೋಗುತ್ತೆ. ಆದ್ರೆ ನಿಮಗೆ ಕಲಿತ ವಿದ್ಯೆ ಇದೆಯಲ್ಲ ಯಾವತ್ತೂ ಹೋಗಲ್ಲ. ಹಾಗೆ ಪತ್ರಕರ್ತರು ಬರಹ ಇದೆಯಲ್ಲ ಅದು ಯಾವತ್ತೂ ಹೊರಟೋಗಲ್ಲ, ಅದು ಸದಾ ಕಾಲಕ್ಕೆ ಇರುತ್ತೆ. ಇವತ್ತು ನಮಗೆ ರೆಫರೆನ್ಸ್ ಬೇಕಾದ್ರೆ 50 ವರ್ಷದ ಹಿಂದೆ ಯಾವ್ದಾದ್ರು ಪೇಪರ್ ಇದೆಯೇನಪ್ಪ, ಅದರಲ್ಲಿ ಇದ್ದೇನಪ್ಪ ಹುಡುಕ್ತೀವಿ. ವಿ ಟೇಕ್ ಎ ರೆಫರೆನ್ಸ್ ಫ್ರಮ್ ದಿ ಓಲ್ಡ್ ಪೇಪರ್ಸ್. ಸಿ, ದಿಸ್ ಈಸ್ ರಿಯಲ್ ಜರ್ನಲಿಸ್ಟ್ ವರ್ಕ್. ಅದರಿಂದ ನಾನು ತಮಗೆ ಹೇಳ್ತಕ್ಕಂಥದ್ದು, ತಮ್ಮ ಬದುಕುಗಳು ಒಂದು ಸೂಕ್ಷ್ಮತೆಯನ್ನು ಹೊಂದಿರಬೇಕು, ಶಾರ್ಪ್ನೆಸ್ ಇರಬೇಕು. ಬರೀ ಏನೋ ಕತೆ ಬರೆಯೋದಲ್ಲ, ಒಂದು 4 ಲೈನ್ ನೀವು ಬರೆದಿದ್ರು ಕೂಡ ಅದನ್ನು ಓದಿಬಿಟ್ರೆ ಆ 4 ಲೈನ್ನ ಆ ವಿಚಾರ ಎಷ್ಟೇ ದೊಡ್ಡದಿದ್ರು ಕೂಡ ಅಷ್ಟರಲ್ಲಿ ಮನವರಿಕೆ ಆಗಬೇಕು ಜನರಿಗೆ. ಆ ರೀತಿ ನೀವು ಮಾಡಬೇಕು. ಮತ್ತು ನಿಮ್ಮ ಸಮಸ್ಯೆಗಳು ಏನೆಲ್ಲ ಇರಬಹುದು, ಈಗಾಗಲೇ ಮಲ್ಲಿಕಾರ್ಜುನ ಅವರು ಹೇಳುವಾಗ ಅನೇಕ ಸಮಸ್ಯೆಗಳನ್ನು ಹೇಳಿದ್ದಾರೆ, ನನ್ನ ಗಮನಕ್ಕೂ ಬಂದು. ನಾನು ಸಹಜವಾಗಿ ಮೇಲ್ಮನೆಯಲ್ಲಿ ನಾನು ವಿರೋಧ ಪಕ್ಷದ ನಾಯಕನಿದ್ದೇನೆ. ನನಗೂ ಅನೇಕ ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಬಹುದು, ನನಗೇನು ತೊಂದರೆ ಇಲ್ಲ. ನಿಜವಾಗಿಯೂ ನೀವು ಏನು ವಿಷಯಗಳನ್ನು ನನ್ನ ಗಮನಕ್ಕೆ ತರಬರ್ತೀವಿ, ಅದು ಸೂಕ್ತ ಎನಿಸಿದ್ರೆ ನಾನು ಅದನ್ನು ಪ್ರಸ್ತಾಪ ಈ ಸರ್ಕಾರದಲ್ಲಿ ಮಾಡ್ತೇನೆ. ಒಂದು ಸಮಯ ಈ ಸರ್ಕಾರ ಫೇಲ್ ಆದರೆ, ಮಾಡುವಂಥ ಕೆಲಸವನ್ನು ಮಾಡಲಾರ್ದೇ ಇದ್ರೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. 1 ವರ್ಷ ಕಾಲ ಕಾಯಬೇಕಾಗತ್ತೆ. 1 ವರ್ಷ ಆದ್ಮೇಲೆ ಈ ಸರ್ಕಾರ ನೀವಂತೂ ಇಟ್ಕೊಳ್ಳೋದಿಲ್ಲ. ನನಗಂತೂ ನಂಬಿಕೆ ಇಲ್ಲ ನೀವು ಈ ಸರ್ಕಾರ ಮುಂದುವರಿ ಅಂತ ಯಾರಾದ್ರೂ ಬರೀತೀರಿ ಅಂತ ನಾನು ಅನ್ಕೊಡಲ್ಲ. ಯಾಕಂದ್ರೆ ಜನಪರವಾಗಿರಲ್ಲ ಒಂದು ಸರ್ಕಾರವನ್ನ ಯಾರು ಇಟ್ಕೊಳ್ಳಲ್ಲ ಅಂದ್ರೆ ಪತ್ರಕರ್ತರು ತಾನೇ ಇಟ್ಕೊಳ್ತಾರೆ. ಅದಕ್ಕೆ ನಿಮಗೂ ಇಷ್ಟ ಇರಲ್ಲ. 1 ವರ್ಷ ಆದ್ಮೇಲೆ ಮತ್ತೊಂದು ಸರ್ಕಾರ ಬರ್ಬೋದು, ಆ ಸರ್ಕಾರ ನಮ್ಮದೇ ಆಗಿರ್ಬೋದು. ಅಂತ ಸಂದರ್ಭದಲ್ಲಿ ನಾವು ನಮ್ಮ ಪರವಾಗಿ ನಿಲ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ತಾಲೂಕುಗಳಿಂದ, ಜಿಲ್ಲೆಗಳಿಂದ, ಇಡೀ ರಾಜ್ಯಾದ್ಯಂತ ತಾವೆಲ್ಲರೂ ಬಂದಿದ್ದೀವಿ. ಇಷ್ಟೊಂದು ಪತ್ರಕರ್ತರನ್ನ ಒಟ್ಟಿಗೆ ನೋಡಿದ್ವಿ. ನಾನು ಕೂಡ ಬಹಳ ಸಭೆಗಳು ಈ ರೀತಿ ಮಾಡಿರೋದು, 100 ಜನ 150 ಜನ ಅಷ್ಟರವರೆಗೂ ನೋಡಿರ್ಬೋದು. ಬಟ್ ಇನ್ನೂ ಮಧ್ಯಾಹ್ನದ ಮೇಲೆ ಇನ್ನೂ ಹೆಚ್ಚಿಗೆ ಬರ್ತಾರೆ ಅಂತ ಹೇಳಿದ್ದೀವಿ. ಆಮೇಲೆ ಸಮಾಜ ಅಷ್ಟೇ ದೊಡ್ಡದಾಗಿ ಬೆಳೆದಿದೆ. ನಮ್ಮ ಕಾಲದಲ್ಲಿ ಅದು ಕಡಿಮೆ ಇತ್ತು,
ಈಗ ಪತ್ರಕರ್ತರುಗಳೇ ಬಹಳ ಜಾಸ್ತಿ ಆಗ್ತಾರೆ. ಅದರಿಂದಾಗಿ ಸಾವಿರಾರು ಜನ ಆಗಲಿ ತೊಂದರೆ ಏನಿಲ್ಲ, ಲಕ್ಷಾಂತರ ಜನ ಆಗಲಿ ತೊಂದರೆ ಏನಿಲ್ಲ. ಯಾಕೆಂದ್ರೆ ನಿಮ್ಮ ಕೆಲಸ ಹಿಂಗೆ ಅಂತ ನನಗೂ ಗೊತ್ತು. ಸಂಬಳಿಲ್ಲ ಸಾರಿಗೆಲ್ಲ ನನ್ನ ಗಂಡ ಡಪೆಡಾರ ನಿಮ್ಗೆ ಸಂಬಳಿಲ್ಲ ಸಾರಿಗಿಲ್ಲ, ಆದರೆ ನಿಮ್ಮ ಮನೆಯವರೆಗೆ ನೀವೇ ಡೆಪೆಡಾರ. ಹಾಗೆ ಶ್ರಮ ಆಗ್ತಾ ಇದ್ದೀರಿ. ಏನೋ ಸಮಾಜದಲ್ಲಿ ನೀವು ಗುರುತಿಸ್ಕೊಳ್ಬೇಕು, ಸಮಾಜದ ಕೊಳಕನ್ನು ತೊಳಿಬೇಕು ಅಂತಕ್ಕಂಥ ಭಾವನೆಯಲ್ಲಿ ನೀವೇನು ಕೆಲಸ ಮಾಡ್ತಿದ್ದೀರೋ ಈ ವಿಚಾರದಲ್ಲಿ ತಮಗೆಲ್ಲರಿಗೂ ಕೂಡ ಶುಭವಾಗಲಿ, ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಇವತ್ತು ಕರೆದು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನನಗೂ ಕೂಡ ಸಮಯದ ಅಭಾವ ಕೊರತೆ ಇದೆ. ತಮ್ಮ ಮಧ್ಯದಲ್ಲಿ ಮಾತಾಡಲಿಕ್ಕೆ ನನಗೆ ಸಂತೋಷ ಆಗಿದೆ. ತಾವೆಲ್ಲರೂ ಶಿಸ್ತಿನಿಂದ ಕುಳಿತು ನನ್ನ ಮಾತುಗಳು, ಶಿಸ್ತು ನಿಮಗೆ ಬಂದ ಇಲ್ಲ ಯಾರಿಗೆ ಬರಬೇಕು ಅಲ್ವಾ? ನಮಗೆ ಶಿಸ್ತನ್ನು ಹೇಳ್ಕೊಡೋರಿಗೆ ಸುಸ್ತಾದರೆ ಈ ಸುಸ್ತನ್ನು ತೀರ್ಸೋರೆ. ಅದಕ್ಕೆ ಶಿಸ್ತಿನಿಂದ ಕುಳಿದಿದ್ದೀರಿ. ಇನ್ನೂ ಯಾರ್ಯಾರು ಬರ್ತಾರೋ ಅವರು ಎಲ್ಲರೂ ಸೇರಿ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ